ಇವಾಗ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅವಾಗೆಲ್ಲ ನಾನು ಮಸಾಲೆ ತರಿಯಾಗಿ ರುಬ್ತಿದ್ದೆ, ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಹೆಂಗೆ ರುಬ್ಬೇಕು ಅಂತ. ಇವಾಗ ಕಲ್ತಿದ್ದೀನಿ. ಇವಾಗ ಮಸಾಲೆ ಹಾಕೊಂಡಿದ್ದೀನಲ್ವಾ, ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಟ್ರೆ, ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಚಪಾತಿ ಪರೋಟ ಆ ಥರ ತಿನ್ಬೋದು. ನೀರು ನನಗೆ ಬೇಡ ಅಂತಂದರೆ, ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಆಗುತ್ತೆ. ಇದೊಂದು ಕುದಿ ಬರಲಿ, ಮಸಾಲೆ ಸ್ವಲ್ಪ ಫ್ರೈ ಇದಾಗಲಿ, ಆಮೇಲೆ ನೀರು ಹಾಕೊಂಡು ನೀರನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ಲಾನ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೆನ್ನೆದು ಬಟ್ಟೆನೇ ಹಾಕೊಂಡು ಲಾಗ್ ಮಾಡ್ತೀನಿ. ಸಂಡೇ ಆಗಿರೋದ್ರಿಂದ ಏನು ಫ್ರೆಶ್ ಅಪ್ ಏನೂ ಆಗಿಲ್ಲ, ಸ್ವಲ್ಪ ಬ್ರಷ್ ಮಾಡಿ ತಿಂಡಿ ತಿಂದಿರೋದು ಅಷ್ಟೇ. ಉಪ್ಮಾ ಮಾಡಿದ್ದೆ, ಅವರೆಕಾಯಿ ಇತ್ತಲ್ಲ ಅದೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ನಮ್ಮ ಯಜಮಾನ್ರು ಒಂದು ಅರ್ಧ kg ಮಟನ್ ತಂದಿದ್ದಾರೆ. ಇಲ್ಲಿ ನೋಡಿ, ಜಾಸ್ತಿನೇ ಆಗಿದೆ, ಸಂಡೇ ಅಲ್ವಾ. ಇವಾಗ ಮತ್ತೆ ಸಂಜೆಗೆ ಸಾಕಾಗುತ್ತೆ ಅಂತೇಳಿ ಅರ್ಧ kg ಮಟನ್ ತರಿಸಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪೆಲ್ಲ ಹಾಕ್ಕೊಂಡು ತೊಳ್ಕೊಬೇಕು. ಸೊ ನೋಡಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಎಲ್ಲ ನೀಟಾಗಿ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೋಬೇಕು. ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಇವಾಗ ಸಾಂಬಾರು ಮಾಡೋದಕ್ಕೆ ಏನೇನೆಲ್ಲ ಐಟಮ್ ಬೇಕು ಅಂತ ಅಂದರೆ, ಫಸ್ಟು ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಹಣ್ಣು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಕಪ್ ಕಾಯಿ, ಒಂದು 10ರಿಂದ 15 ಒಣಮೆಣ್ಸಿನ್ಕಾಯಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಈರುಳ್ಳಿ, ಮತ್ತು ಪುದೀನ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಗಸಗಸೆ, ಓಂಕಾಳು, ಮತ್ತು ಉರ್ಗಡ್ಲೆ, ಚಕ್ಕೆ, ಲವಂಗ. ನಿಮಗೆ ಏಲಕ್ಕಿ ಬೇಕಾದ್ರೆ ಏಲಕ್ಕಿ ಹಾಕ್ಕೊಳ್ಳಿ, ನಾನು ಏಲಕ್ಕಿ ಹಾಕ್ಕೊಂಡಿಲ್ಲ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇವಾಗ ಮಟನ್ ಇದೆ, ಮಟನ್ನೆಲ್ಲ ತೊಳ್ಕೊಂಡು ಇಷ್ಟು ಇವಾಗ ಇದು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಒಗ್ಗರಣೆಗೆ ಹಾಕೋಕ್ಕೆ ಬೇಕು. ಸೊ ಇವಾಗ ಇಷ್ಟು ಐಟಮ್ ಬೇಕು ನೋಡಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದರೆ ಮಟನಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ, ಜಿಡ್ನಾಂಶ ಇರುತ್ತೆ ಅಲ್ವಾ, ಅದಕ್ಕೆ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ರಸಂ ಥರ ಇರ್ಬೇಕಂತೆ. ಸರಿ. ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ ಒಂದು 30% ಕುಕ್ ಆದರೆ ಸಾಕು ನೋಡಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ, ನೀಟಾಗಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೆ, ಈಗ ಅದನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಒಂದ್ಸತಿ ಮಿಕ್ಸ್ ಕೊಡೋಣ ನೀಟಾಗಿ ಥರ. ಮಸಾಲೆ ನಾವು ಎಷ್ಟು ಸಾಫ್ಟಾಗಿ ರುಬ್ತೀವೋ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ. ತರಿಯಾಗಿ ಮಸಾಲೆ ರುಬ್ಬಿದ್ರೆ ಸಾಂಬಾರು ಚೆನ್ನಾಗಿ ಸಿಗುತ್ತೆ, ಮಸಾಲೆ ಎಲ್ಲ ಬಾಯಿ ಸಿಕ್ಕೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. 1 ಟೊಮೊಟೊ ಹಣ್ಣು. ಒಬ್ಬೊಬ್ರು ಟೊಮೊಟೊ ಹಾಕಲ್ಲ, ಸ್ಕಿಪ್ ಮಾಡ್ತಾರೆ, ಬಟ್ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕುಕ್ ಆಗಲಿ ನೀಟಾಗಿ, ನಿಮ್ಗೆ ಸಿಗ್ತೀನಿ. ಇವಾಗ ನಾನು ಇದಕ್ಕೆ ಡ್ರೈ ಮೆಣಸು ಹಾಕೋತಾ ಇದ್ದೀನಿ. ಡ್ರೈ ಮೆಣಸು ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸಾಂಬಾರು ಈ ಥರ ಫ್ರೈ ಮಾಡಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ
ಟೇಸ್ಟ್ ಕೊಡುತ್ತೆ. ಏ ಯಾಕೋ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 3 ಸ್ಪೂನ್ ಅಷ್ಟು ಅರ್ಧ kg ಅಲ್ವಾ, ಒಂದು 3 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು 3.5 ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ. ನೋಡಿ ಕಿಟ್ಕೆ 2 ತೆಗೀರಿ. ನೋಡಿ ಗ್ಯಾಸ್ನ ಆಫ್ ಮಾಡಿ ಥರ ಫ್ರೈ ಮಾಡ್ಕೋಬೇಕು. ಇದು ಹಾರೋದಕ್ಕೆ ಬಿಡೋಣ ಒಂದು 2 ಮಿನಿಟ್ಸ್. ಅಷ್ಟರಲ್ಲಿ ನಾವು ಮಟನ್ನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದೊಂದು 2 ನಿಮಿಷ ಆಗಲಿ. ಮಟನ್ನ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಅಷ್ಟೇ ಇದು. ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಯಾಕೆಂದರೆ ಮಸಾಲೆಗೂ ಹಾಕಿರ್ತೀರಲ್ವಾ, ಸಾಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದೋ ಈರುಳ್ಳಿನ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದನ್ನ ಒಂದ್ಸತಿ ನೀಟಾಗಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಇದಾದ್ಮೇಲೆ ಏನು ಮಟನ್ ಹಾಕೋಣ. ಈರುಳ್ಳಿ ಬಂದಿದೆ. ನಾವೇನು ತೊಳೆದು ಇಟ್ಕೊಂಡಿದ್ದೋ ಮಟನ್ನ ನೀಟಾಗಿ ನೀರು ಸೋರಿಸಿ 3 ಸತಿ ತೊಳೆದಿದ್ದೀನಿ. ನೀಟಾಗಿ ನೀರು ಸೋರಿಸಿ ಹಾಕ್ಬೇಕು. ಇವಾಗ ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಡೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು, ಒಂದು 2 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ನಿಮ್ಗೆ ಕಲರ್ ಬೇಕಿದ್ರೆ ರೆಡ್ ಕಲರ್ ಖಾರ ಪುಡಿ ಹಾಕೋಬಹುದು. ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಅರಿಶಿನ ಹಾಕೋತಾ ಇದ್ದೀನಿ. ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಡೋಣ. ಇದೊಂದು 30% ಒಂದು 50% ಬೆಂದಿರುತ್ತೆ. ಅಷ್ಟರಲ್ಲಿ ನಾವು ಮಸಾಲೆ ಏನು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ರುಬ್ಕೊಂಡೋಣ. ನೋಡಿ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಡುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ನೀರು ಹಿಂಗಾಗಿ ಎಣ್ಣೆ ಬಿಟ್ಕೊಳುತ್ತೆ ಅಲ್ವಾ, ಅವಾಗ ನಾವು ಇದಕ್ಕೆ ಖಾರ ಬಿಟ್ಕೊಂಡು ಸಿಗೋಣ. ಇವಾಗ ಒಂದು 2 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡೋಣ. ಆಫ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ನೋಡಿ ಆಫ್ ಕ್ಲೋಸ್ ಮಾಡಿದ್ದೀನಿ. ಬನ್ನಿ ಇವಾಗ ಖಾರ ರುಬ್ಕೊಳ್ಳೋಣ. ಇವಾಗ 1 ಹಿಡಿ ಅಷ್ಟು ಕೊತ್ತಂಬರಿ ಸೊಪ್ಪಾಗೆ ಕಡ್ಡಿ ಸಮೇತನೇ ಹಾಕಿದ್ದೀನಿ. ನೆಕ್ಸ್ಟು ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಕಾಯಿ ಹಾಕೊತಾ ಇದ್ದೀನಿ. ಈಗ ಈ ಮಸಾಲೆ ಹಾಯಿ ಇರುತ್ತೆ. ನಾನೇನು ರುಬ್ಬಿಟ್ಕೊ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಈ ಥರ ಮಿಕ್ಸ್ ಮಾಡಿ ಹಾಕೊಂಡು ಇದನ್ನ ಕ್ಲೋಸ್ ಮಾಡಿ ಇವಾಗ ರುಬ್ಕೊಂಡು ನಿಮಗೆ ಸಿಗ್ತೀನಿ. ನೋಡಿ ನೀರು ಬಿಟ್ಕೋತಿದೆ. ಇದೊಂದು ಬೆಳೆ ಮಟನ್ ಚೆನ್ನಾಗಿದೆ. ಸೊ ಇದೇನು ಜಾಸ್ತಿ ಏನು ಬೇಯಿಸೋದೇನು ಬೇಡ. ನೋಡಿ ಕಾಣಿಸ್ತಿದ್ಯಾ? ಇವಾಗ ನೀರು ಬಿಟ್ಟು ನೋಡಿ, ನೀರೆಲ್ಲ ಹಿಂಡ್ಕೊಂಡು ಎಣ್ಣೆ ಬಿಟ್ಕೋತಿದೆ. ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಏನು ಕೊತ್ತಂಬರಿ ಮತ್ತು ಪುದೀನ ಎತ್ತಿಕ್ಕಿದ್ನೋ ಅದು ನೀಟಾಗಿ ತೊಳೆದು ಹಾಕ್ತಾ ಇದ್ದೀನಿ. ಇವಾಗ ಒಂದ್ಸತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡೋಣ.
ನನಗೆ ಸಾಂಬಾರು ಸ್ವಲ್ಪ ರೆಡ್ಡಿಶ್ ಆಗಿ ಬೇಕು, ಕಲರ್ ಆಗಬೇಕು. ಅದಕ್ಕೆ ಒಂದು ಸ್ಪೂನು, 1-2 ಸ್ಪೂನ್ ಕಾಣಿಸ್ತಿದ್ಯಾ, 1 ಸ್ಪೂನು 1-2 ಸ್ಪೂನ್ ಅಷ್ಟು ನಾನು ಖಾರ ಪುಡಿ ಹಾಕೋತೀನಿ. ನಮಗೆ ಸಾಂಬಾರು ಸ್ವಲ್ಪ ರೆಡ್ಡಾಗಿರ್ಬೇಕು, ಯೆಲ್ಲೋವಿಶ್ ಆಗಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ಇದೊಂದು 2 ಮಿನಿಟ್ಸ್ ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ, ನೋಡ್ತಾ ಇರ್ಬೋದು ನೋಡಿ ಎಣ್ಣೆ, ನೋಡಿ ಎಣ್ಣೆ. ಇದೊಂದು 2 ಮಿನಿಟ್ಸ್ ನೀಟಾಗಿ ಕುಕ್ ಆಗಿ, ನೆಕ್ಸ್ಟ್ ಇದಕ್ಕೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ, ಸಣ್ಣದಾಗಿ ಕಾಣಿಸ್ತಿದೆ, ಸಣ್ಣದಾಗಿ ಮಸಾಲೆ ರುಬ್ಕೊಂಡಿದ್ದೀನಿ. ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿದ್ರೆ, ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಸಾಂಬಾರು ಮುಗೀತು. ಇವಾಗ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅವಾಗೆಲ್ಲ ನಾನು ಮಸಾಲೆ ತರಿಯಾಗಿ ರುಬ್ತಿದ್ದೆ, ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಹೆಂಗೆ ರುಬ್ಬೇಕು ಅಂತ. ಇವಾಗ ಕಲ್ತಿದ್ದೀನಿ. ಇವಾಗ ಮಸಾಲೆ ಹಾಕೊಂಡಿದ್ದೀನಲ್ವಾ, ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಟ್ರೆ, ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಚಪಾತಿ, ಪರೋಟ ಆ ಥರ ತಿನ್ಬೋದು. ನೀರು ನನಗೆ ಬೇಡ ಅಂತಂದರೆ, ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಆಗುತ್ತೆ. ಇದೊಂದು ಕುದಿ ಬರಲಿ, ಮಸಾಲೆ ಸ್ವಲ್ಪ ಫ್ರೈ ಇದಾಗಲಿ, ಆಮೇಲೆ ನೀರು ಹಾಕೊಂಡು ನೀರನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅಷ್ಟೇ. ಇವಾಗ ಕುದಿತಿದ್ದ ನಾವು ಏನು ಮಿಕ್ಸಿ ಜಾರ್ ಇತ್ತಲ್ಲ, ಆ ನೀರು ತೊಳ್ಕೊಂಡು ಹಾಕೋತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕು ಥಿಕ್ನೆಸ್ ನೋಡಿಕೊಂಡು ಅಷ್ಟು ನೀರು ಹಾಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನ ಹಾಳು ಮಾಡ್ಕೊಳ್ಬೇಡಿ, ಯಾಕೆ ಅಂತಂದ್ರೆ ಮಸಾಲೆ ಎಲ್ಲ ಇದಾಗುತ್ತಲ್ಲ, ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿದ್ದೀನಿ. ಸ್ವಲ್ಪ ಕುದಿ ಬರಲಿ ಅಂತ ಜಸ್ಟ್ ಹಿಂಗೆ. ಇದೊಂದು 3 ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಟ್ಟು, ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪು ಹಾಕೋದು, ಖಾರ ಕಮ್ಮಿ ಆದರೆ ಖಾರ ಹಾಕ್ಬಿಟ್ಟು ನೀಟಾಗಿ ನಿಮ್ಮನ್ನ ಕ್ಲೋಸ್ ಮಾಡೋಣ. ನೀಟಾಗಿ ಕ್ಲೋಸ್ ಮಾಡಿ ಒಂದು 4-5 ವಿಷಿಲು ಒಂದು 5 ವಿಷಿಲು ಓಡಿಸ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಕುದೀತಿದೆಯೋ ಇಲ್ವೋ ನೋಡೋಣ ಫಸ್ಟ್ ಬನ್ನಿ. ಕುದಿ ಬರ್ತಿದೆ, ಸಾಂಬಾರು ಕುದಿ ಬರ್ತಿದೆ. ನಾನು ಯಾಕೆಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಬೇಯ್ತಾ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಸಾಕು, ಕುದಿ ಬರ್ತಿದೆ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ನಿಬ್ನ ಕ್ಲೋಸ್ ಮಾಡೋಣ. ಕುದಿತಿದೆ, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದೆ, ಕರೆಕ್ಟಾಗಿದೆ. ಸೊ ಇವಾಗ ನಿಬ್ನ ಹಾಕಿ ಕ್ಲೋಸ್ ಮಾಡಿ ಒಂದು 5 ವಿಷಲ್ನ ಆಗೋವರೆಗೂ ಇದು ಮಾಡ್ಕೊಳ್ಳೋಣ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಅನ್ನ ಮತ್ತೆ ಮುದ್ದೆ ಮಾಡಬೇಕು, ಬನ್ನಿ. ಅನ್ನ ಕುಟ್ಟಿದ್ದೀನಿ, ಒಂದು ವಿಷಲ್ ಕೂಗಿದೆ. ಅಷ್ಟರಲ್ಲೇ ನಾನು ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಆಗ್ತಿದೆ. ಇವಾಗ ಅದೆಲ್ಲ ಆದ್ಮೇಲೆ ಲಾಸ್ಟಿಗೆ ಮುದ್ದೆ ಮಾಡ್ತೀನಿ. ಈಗ ಕುಮಾರಿ ಮುಪ್ಪಾರಮ್ಮ PAB ಮಾನಸು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಸೊ ನೋಡೋದ್ರಲ್ಲ ಹೇಗೆ ಮಟನ್ ಸಾಂಬಾರ್ ಮಾಡೋದು ಅಂತ. ಈ ಮಟನ್ ಸಾಂಬಾರ್ ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ನನ್ನ ಮಿಸ್ ಮಾಡ್ಕೋತೀರಿ, ಬಾಯ್.